ನಮಸ್ಕಾರ. MIT ತಾಂಡವಪುರದಲ್ಲಿ ಅಡ್ಮಿಷನ್ ಕೌನ್ಸಿಲರಾಗಿ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಆಗಿ ಇವತ್ತು ಈ CET ಕೋಚಿಂಗ್ ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಅಬೌಟ್ ದ CET ಕ್ಲಾಸಸ್ ಇಲ್ಲಿ ನಾವು ಪ್ರತಿದಿನ 3 ಸೆಷನ್, ಒಂದು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ, 3 ತರಗತಿ, 3 ಸೆಷನ್, ಒಂದು ಸೆಷನ್ 2 hours. Each session is 2 hours. Okay. 3 ಸೆಷನ್ಗಳು ಪ್ರತಿದಿನ 25/3/2024 ಅಂದರೆ ನೆಕ್ಸ್ಟ್ ಕಮಿಂಗ್ ಮಂಡೆಯಿಂದ 8/4/2024 10 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಸೇಫ್ ಆಗಿ ತಿಳಿದುಕೊಳ್ತೀವಿ. 8ನೇ ತಾರೀಕು ಪ್ರತಿದಿನ 3 ಸಬ್ಜೆಕ್ಟ್ಗಳನ್ನು ನಾವು ಟೀಚ್ ಮಾಡ್ತೀವಿ. ಒಂದು ಫಿಸಿಕ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತೆ ಗಣಿತಶಾಸ್ತ್ರ. ಓಕೆ, ಪ್ರತಿಯೊಂದು ವಿಷಯ 2 ಗಂಟೆ ಒಂದು ಸೆಷನ್ ಅಂತಂದ್ರೆ 2 ಗಂಟೆ ಮಾಡ್ತೀವಿ. ಮಾರ್ನಿಂಗ್ 9 ಗಂಟೆಗೆ ಕ್ಲಾಸ್ ಶುರು ಮಾಡ್ತೀವಿ. ಆಫ್ಟರ್ 8 ಬಸ್ಸಸ್ ಬರುತ್ತೆ. ಆ ಕ್ಲಾಸಸ್ ಅಲ್ಲಿ ಕೂತ್ಕೊಂಡು ಅಸೆಂಬಲ್ ಆದ್ಮೇಲೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. 9 to 11 ಒಂದು ಸೆಷನ್ ಇರುತ್ತೆ. ಆಮೇಲೆ 20 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಓಕೆ, ರಿಲೇಟೆಡ್ ಕ್ಲಾಸ್ ಡೌಟ್ಸ್ ಇರ್ಬೋದು ಅಥವಾ ಕ್ಲಾರಿಫಿಕೇಶನ್ಸ್ಗೆ ಅಥವಾ ನಿಮಗೆ ಡೌಟ್ಸ್ 20 ಮಿನಿಟ್ಸ್ ಆಗುತ್ತೆ. ಮತ್ತೆ 11:20 ಇಂದ 1:20 ವರೆಗೆ ಕ್ಲಾಸ್ ನಡೆಯುತ್ತೆ. ಸೆಕೆಂಡ್ ಸೆಷನ್ 1:20 ಇಂದ ನಮಗೆ 2 ಗಂಟೆವರೆಗೆ ನಾವು ಲಂಚ್ ಪ್ರೊವೈಡ್ ಮಾಡ್ತೀವಿ. ಮತ್ತೆ 2 ಗಂಟೆಯಿಂದ ನಿಮಗೆ 4 ಗಂಟೆವರೆಗೆ ಕ್ಲಾಸ್ ನಡೆಯುತ್ತೆ. 4 ಗಂಟೆ ಬಸ್ಗೆ ಹೋಗಿ ಮತ್ತೆ ಟೈಮ್ 4:15 ಇಂದ 4:30 ಕ್ಲಾಸಸ್ ಬಸ್ಸಸ್ ನಿಮಗೆ ಡಿಸ್ಪ್ಯಾಚ್ ಆಗುತ್ತೆ ಕಾಲೇಜ್. ಸೊ ಬಸ್ಸಲ್ಲಿ ಬರ್ತಾರೆ, ಬಸ್ಸಲ್ಲಿ ಹೋಗ್ತಾರೆ. ಮತ್ತೆ ನಾವು GSI, ವಿಜಯವಿಠಲ ಮತ್ತೆ ನಟರಾಜ ಕಾಲೇಜ್ ಸುಮಾರು ನಿಮಗೆ 5-6 ಇಂಜಿನಿಯರಿಂಗ್ ಕಾಲೇಜ್ ಟೀಚರ್ ತಯಾರು ಮಾಡ್ಕೊಂಡಿದ್ದೀವಿ. ಅವರು ಕೂಡ ಬಂದು ನಿಮಗೆ ಪಾಠ ಮಾಡ್ಕೊಡ್ತಾರೆ. ಓಕೆ, ವಿ ಆರ್ ದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಸೊ ದೇ ಆರ್ ಕಮಿಂಗ್ ವಿಜಯವಿಠಲ ಮತ್ತೆ GSI, ನಟರಾಜ ಕಾಲೇಜ್ ಮತ್ತೆ ಸುಮಾರು ನಿಮಗೆ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಮಹಾರಾಜ ಕಾಲೇಜ್ ಇರ್ಬೋದು, ಸುಮಾರು ನಮಗೆ ವಿವಿಧ ಪ್ರಾಜೆಕ್ಟ್ಗಳಿಗೆ ಕೊಡ್ತೀವಿ. ಇನ್ಕ್ಲೂಡಿಂಗ್ ನಮ್ಮ ಕಾಲೇಜಲ್ಲಿ ಕೂಡ ಆಲ್ಮೋಸ್ಟ್ ನಾವು ಫಾಲೋ ಮಾಡ್ತೀವಿ. ಅದನ್ನ ಅವರು ಸುಲಭವಾಗಿ ಗೊತ್ತಿರಬೇಕು ಅನ್ನೋದು ನಾನು ಅವರು ಸ್ಟೂಡೆಂಟ್ ನಮಗೆ ಸಲಹೆ ಕೊಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಈಗ ಡೌಟ್ಸ್ ಇದ್ರೆ ನಾವು ಕ್ಲಾರಿಫಿಕೇಶನ್ ಮಾಡ್ತೀವಿ. ಆಲ್ರೆಡಿ 2 ಜನ ಆಗಿದ್ದಾರೆ. 200ಕ್ಕೆ ನಾವು ಪ್ರಯತ್ನ ಕೊಟ್ಟಿರ್ತೀವಿ. ಮ್ಯಾಕ್ಸಿಮಮ್ ನಮ್ಮ ಫ್ಯಾಕಲ್ಟಿ ಅವೈಲಬಿಲಿಟಿ ಮೇಲೆ ಆ ಸೆಕ್ಷನ್ ಮ್ಯಾಕ್ಸಿಮಮ್ ಸೊ ಈ ಸಲ ಈಗ ಸದ್ಯಕ್ಕೆ ಆ ಕಡೆ 200 ಆಗೋಗಿದೆ. ಇವತ್ತು ಸೆಕೆಂಡ್ PUC ಎಕ್ಸಾಮ್ ಇವತ್ತು ಮುಗಿಯಿತು. ಸೊ ಇನ್ನು 3 ಡೇಸ್ ಅಲ್ಲಿ ಈಗ ಜನ ಅಡ್ಮಿಷನ್ಗೆ ಈಗ ಮಾಡ್ತಾರೆ. ಇದನ್ನ ನಮ್ಮ ಸಹೋದ್ಯೋಗಿ ಪ್ರೊಫೆಸರ್ ಪ್ರದೀಪ್ ಅವರು ಮಾತಾಡ್ತಾರೆ. ಪ್ಲಸ್ ಜಸ್ಟ್ 1,000 ರೂಪಾಯಿ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಅವ್ರಿಗೆ ಪಠ್ಯ ಪುಸ್ತಕಗಳನ್ನ ಕೊಡೋದಕ್ಕೋಸ್ಕರ ಆ ಮೆಟೀರಿಯಲ್ಸ್, CET ಮೆಟೀರಿಯಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಷ್ಟಕ್ಕೆ ಮಾತ್ರ ನಾವು 1,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ಅವರಿಗೆ ಉಚಿತವಾಗಿ ಸಿಗುತ್ತೆ. ಈಗ ಆಲ್ರೆಡಿ ನಮಗಿರೋ ಕಾಂಟ್ಯಾಕ್ಟ್ಸ್ ಅಲ್ಲಿ 200-250 ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈ ಮಾಹಿತಿ ಎಲ್ರಿಗೂ ತಲುಪೋಕ್ಕಾಗಿ ಇದನ್ನ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂಘದೊಳಗೆ ನಮ್ಮ MIT ತಾಂಡವಪುರದ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸತತವಾಗಿ 7ನೇ ವರ್ಷ CET ಕೋಚಿಂಗ್ ಅಂದ್ರೆ PCET ಕೋಚಿಂಗ್ ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಕಳೆದ 6 PCET ಕೋಚಿಂಗ್ ನಿಮ್ಮ ಸಹಕಾರದಿಂದ ತುಂಬಾ ಚೆನ್ನಾಗಿ ಕೂಡಿ ಬಂದಿದೆ. ಪ್ರತಿ ವರ್ಷ 400, 500, 600 ಮಕ್ಕಳು ಬಂದು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಸೊ ಇದು ಒಂದು MIT ಕಾಲೇಜಿನ ಪರಂಪರೆನೇ ಆಗೋಗಿದೆ. ಸೊ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ YT ಕೃಷ್ಣಗೌಡರವರು ಹಾಗೂ ನಮ್ಮ ಮಹಾರಾಜ ಎಜುಕೇಶನ್ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ HK ಚೇತನ್ ಅವರು ಅವರಿಬ್ಬರು ಮಾರ್ಗದರ್ಶನದಲ್ಲಿ ಈ ವರ್ಷನೂ ಕೂಡ ನಾವು CET ಕೋಚಿಂಗ್ ಮಾಡೋದಕ್ಕೆ ಹೊರಟಿದ್ದೀವಿ. ಇದು ಮೂಲತಃ ಗ್ರಾಮೀಣಾಭಿವೃದ್ಧಿಗಳಿಗೆ ನಮ್ಮ ನಂಜನಗೂಡು ಸುತ್ತಮುತ್ತ ಇರುವ ಊರುಗಳಲ್ಲಿ
ಕ್ಲೀನರ್ಸ್ ಕೂಡ. ಸೊ ತುಂಬಾ ಊರುಗಳಲ್ಲಿ ಈ CET ಕೋಚಿಂಗ್ ಏನಾಗಿದೆ, ಮಕ್ಕಳುಗಳು ಆ ಫೀಸ್ ನ ಭರಿಸಲಿಕ್ಕಾಗಲ್ಲ. ಒಂದ್ ಕಡೆ 10,000, ಒಂದ್ ಕಡೆ 7,000, ಒಂದ್ ಕಡೆ 8,000 ಈ ರೀತಿ ಇದೆ. ಕೆಲವೊಂದ್ ಕಡೆ 20,000 ಕೂಡ CET ಕೋಚಿಂಗ್ ಇದೆ. ಅಲ್ಲ, ನಮ್ಮ ಕಾಲೇಜಲ್ಲಿ ಈ ತರ ಮಕ್ಕಳಿಗೆ ಹೊರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷದ ತರ ಈ ವರ್ಷನೂ ಕೂಡ ಮಕ್ಕಳುಗಳಿಗೆ ಉಚಿತ ಬಸ್ ವ್ಯವಸ್ಥೆ, ಅವ್ರು ಯಾವ ಊರಿಂದ ಬರ್ತಾರೋ ಆ ಊರಿಂದ ಉಚಿತ ಬಸ್ ವ್ಯವಸ್ಥೆ ಹಾಗೂ ಉಚಿತ ಊಟದ್ದು ಕೂಡ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನದ ಊಟ ಕೂಡ ಕಾಲೇಜೇ ಪ್ರೊವೈಡ್ ಮಾಡುತ್ತೆ. ಕೋಚಿಂಗ್ ಕೂಡ ಫ್ರೀ ಇರುತ್ತೆ. ನಮ್ಮಲ್ಲಿ